ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾವು ನಮ್ಮ ಟಾಮಿನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಹುಷಾರಿಲ್ಲ ಗೈಸ್ 2 ದಿನದಿಂದ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಏನೋ ಟ್ರೈ ಮಾಡಿದ್ವಿ ORS ಹಾಕಿ ಕ್ಯೂರ್ ಆಗುತ್ತೆ ಅಂತ. ಬಟ್ ಆದರೂ ನೀರು ಕುಡಿದಿದ್ದೆಲ್ಲ ವಾಮಿಟ್ ಮಾಡ್ಕೊತಾ ಇದೆ. ಸೊ ಅದಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗೋಣ ಅಂತ, ಚೆನ್ನಾಗಿ ನೋಡ್ತಾರೆ ಅಂತ. ನೋಡೋಣ, ಅಲ್ಲಿ ಡಾಕ್ಟರ್ ಇದ್ರೆ ಅಲ್ಲಿ ತೋರಿಸೋದು. ಇಲ್ಲ ಅಂತಂದ್ರೆ ಇಲ್ಲೊಂದು ಭಾರತನಗರದ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ತೋರಿಸ್ತೀವಿ. ಬನ್ನಿ ಹೋಗುವ. ನೋಡಿ, ಇವಾಗ ಅದಕ್ಕೆ ಕೆಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಆಗ್ತಿದೆ ಗೈಸ್. ನೋಡಿ, ಸ್ಟೋರಿ ಗೊತ್ತಿಲ್ಲ ಅವನಿಗೆ ಇವಾಗ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು ಅಂತ. ನೋಡಿ ಹೆಂಗೆ ಹೋಗುತ್ತೆ. ಏಯ್, ಎಲ್ಲಿ ಟಾಮಿ? ಈ ಒಂದು ಟಾಮಿನ ಹಾಸ್ಪಿಟಲ್ ತೋರ್ಸೋಕ್ಕೆ ನಾವು 4 ಜನ ಹೋಗ್ತಾ ಇದ್ದೀವಿ ಗೈಸ್. ನೋಡಿ, ನಾನು ಕುತ್ಕೊಂಡೈತೆ. 4 ಜನ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸಿಗೆ ಬಾ ಅಂತ ಹೇಳಿದ್ದೆ, ಬಿಕಾಸ್ ಇದನ್ನು ಕರ್ಕೊಂಡು ಹೋಗೋದು ಕಷ್ಟ ಗೈಸ್. ವಿದ್ಯಾರ್ಥಿಗೂ ಕೂಡಲ್ಲ, ನನಗೂ ಕೂಡಲ್ಲ. ಅದಕ್ಕೆ ಮುಂದೆ ಹೊಡೆಯೋರು ಗಟ್ಟಿ ಬೇಕಂತ ನನ್ನ ಫ್ರೆಂಡ್ಸಿಗೆ ಕರೆಸಿ ನಾವು ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ಐ ಆಮ್ ನಾಟ್ ವೆಲ್ ಗೈಸ್ ಅಂತ ಹೇಳಿ. ನೋಡ್ರಿ ಗೈಸ್ ಹೆಂಗೆ ಆ್ಯಕ್ಟಿವ್ ಆಗಿದೆ ಇವಾಗ. ನೋಡ್ರಿ, ಅದಕ್ಕೆ ಏನು ತಿನ್ನೋಕ್ಕೆ ಕೊಡಬೇಡ ಅಂತ ಹೇಳಿದ್ದಾರೆ ನಾಳೆ ಮಾರ್ನಿಂಗ್ವರೆಗೂ. ಸೊ ನೋ ಫುಡ್ ಟಿಲ್ ಟುಮಾರೋ. ಬಾ, ನೋ ಫುಡ್. ನೋಡಿ ಗೈಸ್, ಇಷ್ಟ ಆದ್ರೂ ಮತ್ತೆ ಸುತ್ತಾಡಕ್ಕೆ ಹೋಗ್ತೀನಿ ಅಂತೈತೆ. ಏನು ಮಾಡಬೇಕಪ್ಪ ಇದಕ್ಕೆ? ಏನು ಮಾಡೋದು ಹೇಳಿದೆನಾ? ಇವಾಗ ಸಮಾಧಾನ ಆಯಿತು. ನಾನು ಪಾರ್ವೋ ವೈರಸ್ ಆಗಿದೆ ಅಂದ್ಕೊಂಡಿದ್ದೆ ಬಿಕಾಸ್ ಅದಕ್ಕೆ ವಾಮಿಟಿಂಗು ಲೂಸ್ ಮೋಷನ್ ಎರಡೂ ಇತ್ತು. ಸೊ ಮೇಲೆ ಕುಡಿ ಅಂತ ನಡಿ 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 ಮೇಲೆ ನಡಿ, ನೀರಿದೆ ನಡಿ. ಅದಕ್ಕೆ ಅದೇ ಅಂದ್ಕೊಂಡಿದ್ದೆ. ಸೊ ಅದೇನಿಲ್ಲ, ಅದು ಒಂದು ಸ್ವಲ್ಪ ಆಚೆ ತಿಳ್ಕೊಂಡು ಇನ್ಫೆಕ್ಷನ್ ಥರ ಆಗಿದೆ. ನಡಿ ಮೇಲೆ ಗೈಸ್. ನೋಡಿ ಗೈಸ್, ನಾನು ಬೆಂಗಳೂರಿಗೆ ಬಂದು ಇಷ್ಟು ವರ್ಷ ಆಯಿತು, ಈ ಥರ ಹಾಸ್ಪಿಟಲ್ ನಾನೇ ಬಂದಿಲ್ಲ ಗೈಸ್. ನಮ್ಮ ಟಾಮಿ ನೋಡಿ, ಲಕ್ಕಿಯೆಸ್ಟ್ ಫೆಲೋ. ಏನಾಗಿದೆ ಅಂದರೆ, ಅದು ಆ ಕೆಳಗಡೆ ಹೋಗ್ಬಿಟ್ಟು ಅದು ತಿನ್ಕೊಂಡು ಬಂದಿದೆ. ಸೊ ಇವಾಗ ಅದಕ್ಕೆ ಸಿರಪ್ಸ್ ಅದು ಕೊಡ್ತಾರಂತೆ, ತೊಗೊಂಡ್ಬಿಟ್ಟು ಹೋಗೋಣ. ಹಾಯ್. ನಂಗೆ ನೋಡೋಕ್ಕಾಗಲ್ಲ ಗೈಸ್. ಎಷ್ಟು ಗಂಟೆ ಗೊತ್ತಾ ಇವಾಗ ಟೈಮ್? ನಮಗೆ ಎಷ್ಟು? 1:40 ಗೈಸ್. ಕರ್ಕೊಂಡು ಬಂದಿದ್ದೀವಿ ಗೈಸ್. ಇವಾಗ ಆ ಡಾಕ್ಟ್ರ್ ಬಂದುಬಿಟ್ಟು ಸಲೈನ್ ಡ್ರಿಪ್ಸ್ ಹಚ್ಚಿ ಹೋಗೋರೆ. ಬೈ ಲಕ್ಕಿಲಿ ಏನಂತಂದರೆ, ಡಾಕ್ಟ್ರ್ ನಮ್ಮ ಕಡೆಯವರು, ಬಿಜಾಪುರದವ್ರಂತೆ. ಸೊ ಈಸ್ ಟೇಕಿಂಗ್ ಕೇರ್ ಆಫ್ ಮೈ ಟಾಮಿ ಗೈಸ್. ಸೊ ಏನೋ ಟೆಸ್ಟ್ ಹೇಳಿದ್ರು, ಕಿಡ್ನಿ ಟೆಸ್ಟು, ಆ ಟೆಸ್ಟು ಈ ಟೆಸ್ಟು ಅಂತೇಳಿ. ಸೊ ರಿಪೋರ್ಟ್ ನಾಳೆ ಬರುತ್ತೆ 10 ಗಂಟೆಗೆ. ಇವಾಗ ಒಂದು ಡ್ರಿಪ್ಸ್ ಹಚ್ಕೊಂಡು ಹೋಗಿ ನಾಳೆ ಊಟ ಮಾಡ್ತಂತಂದರೆ ನೆಕ್ಸ್ಟ್ ಪ್ರೊಸೀಜರ್. ನೋಡಿ ಗೈಸ್, ಎಷ್ಟು ಕ್ಯೂಟ್ ಆಗಿದೆ. ಏನು ಮಾಡೋದಕ್ಕೆ, ಮನುಷ್ಯರ್ಕಿನ್ನ ಜಾಸ್ತಿ ಅಲ್ಲ ಇವು. ನೋಡಿರಿ, ನಮ್ಮದು ಸ್ಕ್ಯಾನ್ ಬ್ಲಡ್ ಟೆಸ್ಟ್ 1000 ರೂಪೀಸ್ ನಮ್ದಿದ್ರೆ, ಅದು 2000 3000 ಗೈಸ್. ನೋಡಿರಿ ಗೋಪಿ, ಕಾಲಿಗೇನೋ ಆಗಿತ್ತನಲ್ಲ ಅದಕ್ಕೆ ಡ್ರಿಪ್ಸ್ ಹಚ್ಚೋರೆ ಗೈಸ್. ನಮ್ಮ ಟಾಮಿ ನೋಡ್ರಿ ಇಲ್ಲಿ ಹೆಂಗೆ ಮಾಡ್ಕೊಂಡವನೆ. ಎಷ್ಟು ಗೊತ್ತಾ ಗೈಸ್ ಟೈಮ್? ಇವಾಗ ನಮಗೆ 3 ಗಂಟೆ ಟೈಮು. ನಾವು ಎಕ್ಸಾಮ್ಗೆ ಇಷ್ಟೊತ್ತು ಕುತ್ಕೊಂಡು ಹೋದಲ್ಲ, ನಾನು ಮಲ್ಕೊಂಡೋಳು ಇದ್ರು. ನಮ್ಮದು ಇನ್ನು 5 ಗಂಟೆ ಇಲ್ಲ 6 ಗಂಟೆ ಆಗುತ್ತೆ ಗೈಸ್ ಹೋಗೋಕ್ಕೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಮಲ್ಕೊತೀನಿ ನಾಳೆ ನಾನಂತೂ. ನಮ್ಮ ಟಾಮಿ ನಿದ್ದೆ ಹೊಡಿತಾವನೆ. ಅವನಿಗಿನ್ನ ಏನೇನೋ ಹೇಳೋರೆ, ಬ್ಲಡ್ ಟೆಸ್ಟ್ ಮಾಡಿಸ್ರಿ ಅಂತೆ, ಆಮೇಲೆ ಲಿವರ್ ಟೆಸ್ಟ್ ನೋಡ್ತಾರಂತೆ, ಆಮೇಲೆ ಅದ್ರದ್ದು ಕಂಡೀಷನ್ ನೋಡ್ತಾರಂತೆ. ಇವಾಗ ಯಾವ್ದು ಕೊಟ್ಟವ್ರು ಅಂದರೆ, ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋದಕ್ಕೆ ಡಿಪ್ಸ್ ಕೊಟ್ಟವ್ರೆ. ನೆಕ್ಸ್ಟು ವಾಮಿಟಿಂಗ್ ಆಗಬಾರ್ದಂತ, ನೆಕ್ಸ್ಟು ಡಯರಿ ಆಗಬಾರ್ದಂತ, ಅಂದರೆ ಲೂಸ್ ಮೋಷನ್ ಆಗಬಾರ್ದಂತ ಕೊಡ್ತಾರೆ. 3 ಮುಗಿಸ್ಕೊಂಡು ಮನೆಗೆ ಹೋಗಿ ಮಲ್ಕೋತೀವಿ. ಅದಕ್ಕೋಸ್ಕರ ನಾನು ಊಟ ಮಾಡಿಲ್ಲ ಗೈಸ್ 1-2 ದಿನ. ಗೊತ್ತಾ, ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ನಾನು, ಏನಾದರೂ ಆಗಿಬಿಡುತ್ತೆ ಅಂತ. ಗೊತ್ತಾ, 5 ಗಂಟೆ ಮಲ್ಕೊಳ್ಳೋ ಟೈಮಲ್ಲಿ ಟಾಮಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ರಿಪೋರ್ಟ್ ಚೆಕಿಂಗ್ ಹೋಗ್ತಿದ್ದೀವಿ. ಇವಾಗ ಸ್ವಲ್ಪ ಟಿಪ್ಸ್ ಹೋರೆ. ಸೊ ವಾಮಿಟಿಂಗ್ ಆಗಲ್ಲ ಅಂತ ಹೇಳೋರು 99%. ಸೊ ನೋಡೋಣ, ನಾಳೆ ಮಾರ್ನಿಂಗ್ ಮತ್ತೆ 10 ಗಂಟೆ ಕರ್ಕೊಂಡು ಹೋಗ್ಬೇಕು.
ಹೋಗ್ತೀವಿ ಗೈಸ್, ಇದ್ದಂತೆ ಗೈಸ್, ನಿದ್ದೆ ತಂದು ಸಾಕಾಗಿ ಬನ್ನಿ ಗೈಸ್. ಇವಾಗ ನಾವು ಹಾಸ್ಪಿಟಲಿಂದ ಬಂದ್ವಿ ನೋಡ್ರಿ. ಅದಕ್ಕೆ ಇದು ಕೊಟ್ಟವ್ರೆ, ನಾಳೆ ಸ್ವಲ್ಪ 10 o'clock ಡ್ರಿಪ್ಸ್ ಅಂದರೆ ಡ್ರಿಪ್ಸ್ ಹಚ್ಚಬೇಕು, ಇಲ್ಲಾಂದರೆ ಇಲ್ಲ. ಸೊ ಇವಾಗ ನಾವು ಮೇಲೆ ಹೋಗ್ತೀನಿ ಗೈಸ್. ನಮಗೆ ಟಾಮಿ ಟ್ರೀಟ್ಮೆಂಟ್ ಆಯಿತು. ಹಾಯ್ ಟಾಮಿ, ಆರ್ ಯು ಓಕೆ? ಕೈಯಾಗಿನ್ನೂ ಹಾಗೆ ಹಚ್ಚಿ ಕಳ್ಸೋರಿ ಗೈಸ್. ದಿಸ್ ಇಸ್ ಅಬ್ಬಿ, ಮೈ ಫ್ರೆಂಡ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಓಕೆ, ನೋ ಪ್ರಾಬ್ಲಮ್. ಎಮರ್ಜೆನ್ಸಿ ಕಾಲ್ ಮೀ. ಹಾಂ, ಇವಾಗ ಹೋಗಿ ಮಲ್ಕೋತೀವಿ ಗೈಸ್. 5:30 ಆಗಿದೆ, ನಾವು ಹೋಗಿದ್ದು 2 ಗಂಟೆಗೆ. ಸೊ ಇದನ್ನು ತೊಗೊಂಡು ಮೇಲೆ ಹೋಗಿ ಮಲಗುವ. ಮಾರ್ನಿಂಗ್ ಸಿಗ್ತೀನಿ ಗೈಸ್. ಬಾಯ್. ಹಾಸ್ಪಿಟಲಿಗೆ ತೋರಿಸಿದ್ವಿ ಗೈಸ್. ಫೈನಲ್ ಇದು ಟ್ರೀಟ್ಮೆಂಟ್ ಮುಗ್ದಿದೆ, ಬಟ್ ಇವಾಗ ಏನಂತ ಗೊತ್ತಿಲ್ಲ. ಒಂದು 5 days ಬಿಟ್ಟು ಆದಮೇಲೆ ಬಾ ಅಂತ ಹೇಳಿದ್ದಾರೆ ನೋಡ್ರಿ. ಅದ್ರ ಬ್ಯಾಗ್ ಬ್ರ್ಯಾಂಡೆಡ್ ಮೇಂಟೈನ್ ಮಾಡುತ್ತೆ ಟಾಮಿ.